ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ ಗೊತ್ತು ನನಗೆ. ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ, ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ. ಗೊತ್ತಿಲ್ಲ, ನನ್ನ ಮೀಸೆಗೋ ನನ್ನ ಹೈಟ್ಗೋ ನನ್ನ ಪರ್ಸನಾಲಿಟಿಗೋ ಅದು ಬರ್ತಾ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸಕ್ ಆದ್ರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕತೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದ್ರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂತ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂತ ಕತೆ. ಸೊ ಬಹಳ ಇಷ್ಟ ಆಯ್ತು. ಅಂದ್ರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಇದೇ ತರದ ಸಬ್ಜೆಕ್ಟ್ ಅನ್ನ ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂತ ಘಟನೆ, ಪೊಲೀಸ್ ಅವ್ರಗಳ ಜೊತೆನೆ ನಡೆಯುವಂತ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗ್ ಟೀಸರ್ ಅಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸ್ ಅವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನ, ಅಂದ್ರೆ ಕೆಲವರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಸೊ ಒಂದು ಪಾಸಿಟಿವ್ ನೋಟ್ ಅಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತ ಪೊಲೀಸರಿಗೆ